Praise the Lord. Greetings to you all in the name of our Lord and Savior Jesus Christ. Today's Bible verse, Paul's second letter to Timothy, chapter 1, verse 7. For the Spirit that God has given us does not make us timid. Instead, the Spirit fills us with power, love and self-control. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಇವತ್ತು ದೇವರು ನಮಗೆ ತಿಳಿಸುತ್ತಿರುವಂತಹ ವಾಕ್ಯ, ದೇವರು ನಮಗೆ ಎಂಥ ಆತ್ಮವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲದ ಆತ್ಮ, ಪ್ರೀತಿಯ ಆತ್ಮ, ಶಿಕ್ಷಣಗಳ ಆತ್ಮ ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ನಮಗೆ ಹೇಡಿತನದ ಆತ್ಮ ಕೊಟ್ಟಿಲ್ಲ ಎನ್ನುವುದನ್ನ ಇವತ್ತು ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತಾ ಇದೆ ಪ್ರಿಯರೇ. ಅಂದರೆ ಹೇಡಿತನದ ಆತ್ಮ, ಭಯದ ಆತ್ಮ ಇದೆ ಎಂಬುದಾಗಿ ನಾವು ಮೊದಲು ಒಪ್ಪಿಕೊಳ್ಳಬೇಕು. ಎಫೆಸ 6:12 ದೇವರ ವಾಕ್ಯ ಈ ರೀತಿ ನಮಗೆ ತಿಳಿಸ್ತದೆ, ದುರಾತ್ಮಗಳ ಸೇನೆಗಳ ಮೇಲೆ ನೀವು ಯುದ್ಧ ಮಾಡಬೇಕಾಗಿದೆ, ಆದದರಿಂದ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ. ಹೌದು, ಈ ಲೋಕದಲ್ಲಿ ದುರಾತ್ಮಗಳಿವೆ. ಭಯದ ಆತ್ಮ, ಸುಳ್ಳಾಡುವ ಆತ್ಮ, ಹೊಟ್ಟೆ ಕಿಚ್ಚಿನ ಆತ್ಮ, ಜಗಳದ ಆತ್ಮ, ಕಳ್ಳತನ ಮಾಡುವ ಆತ್ಮ, ಇಂಥ ಈ ದುರಾತ್ಮಗಳು ಈ ಲೋಕದಲ್ಲಿವೆ. ಈ ದುರಾತ್ಮಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಪ್ರಿಯರೇ. ಈ ಭಯದ ಆತ್ಮದ ಬಗ್ಗೆ ಇನ್ನೂ ಹೆಚ್ಚಿನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ನಾವು ಮೊದಲನೇ ಅರಸುಗಳು 22ನೇ ಅಧ್ಯಾಯ 19ರಿಂದ 23ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. ಅಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸಲ್ಪಡುತ್ತಾ ಇದೆ. ಅಹಾಬನು ಯುದ್ಧಕ್ಕೆ ಹೋಗಿ ಅಲ್ಲಿ ಸಾಯಬೇಕಾಗಿತ್ತು. ಯೆಹೋವ ದೇವರು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡಿದ್ದಾರೆ, ಆತನ ಎಡಬಲಗಳಲ್ಲಿ ಪರಲೋಕ ಸೈನ್ಯವಿದೆ. ಆಗ ದೇವರು ಅವರಿಗೆ ಕೇಳುತ್ತಾ ಇದ್ದಾರೆ, ಯಾರು ಹೋಗಿ ಅಹಾಬನಿಗೆ ಯುದ್ಧಕ್ಕೆ ಹೋಗಲು ಪ್ರೇರೇಪಿಸುವಿರಿ ಎಂಬುದಾಗಿ. ಒಬ್ಬನು ಈ ತರವಾಗಿ, ಒಬ್ಬನು ಆ ತರವಾಗಿ ಅವರವರ ಅನಿಸಿಕೆಗಳನ್ನ ಅವರು ತಿಳಿಸುವಾಗ ಒಂದು ಆತ್ಮ ಮುಂದೆ ಬಂದು ಈ ರೀತಿ ಹೇಳುತ್ತದೆ, ನಾನು ಹೋಗಿ ಅವನಿಗೆ ಯುದ್ಧಕ್ಕೆ ಹೋಗಲು ಪ್ರೇರೇಪಿಸುತ್ತೇನೆ ಎಂಬುದಾಗಿ. ದೇವರು ಕೇಳುತ್ತಾರೆ, ಯಾವ ರೀತಿಯಲ್ಲಿ ನೀನು ಪ್ರೇರೇಪಿಸುತ್ತೀ ಎಂಬುದಾಗಿ ಕೇಳುವಾಗ ಆ ಆತ್ಮವು ನಾನು ಸುಳ್ಳಿನ ಆತ್ಮವಾಗಿ ಅವನ ಪ್ರವಾದಿಗಳೆಲ್ಲರಲ್ಲಿ ನಾನು ಹೋಗುತ್ತೇನೆ ಎಂಬುದಾಗಿ ಹೇಳುತ್ತದೆ. ಆಗ ಯೆಹೋವ ದೇವರು, ಹೋಗು, ನೀನು ಸಫಲನಾಗುವಿ ಎಂಬುದಾಗಿ ಆಶೀರ್ವದಿಸಿ ಕಳಿಸಿಕೊಡುತ್ತಾರೆ. ಹೌದು ನನ್ನ ಪ್ರಿಯ ದೇವಜನರೇ, ಅವನು ಸುಳ್ಳಿನ ಆತ್ಮವಾಗಿ ಅಹಾಬರಾಜನ ಎಲ್ಲಾ ಪ್ರವಾದಿಗಳಲ್ಲಿ ಹೋಗಿ ಅವನನ್ನ ಪ್ರೇರೇಪಿಸುತ್ತಾನೆ ಯುದ್ಧಕ್ಕೆ ಹೋಗಲು. ಹೌದು, ಆದದರಿಂದ ಭಯದ ಆತ್ಮದ ಜೊತೆಗೆ ನಾವು ಹೋರಾಟ ಮಾಡಬೇಕು. ಈ ಭಯವನ್ನ ಹೋಗಲಾಡಿಸಬೇಕು. ದೇವರು ನಮಗೆ ಹೇಳಿರುವ ವಾಕ್ಯ, ಭಯ ಪಡಬೇಡಿರಿ, ಹೆದರಬೇಡಿರಿ ಎಂಬುದಾಗಿ. ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಸಾರ್ವಭೌಮನಾದ ದೇವರು, ಸರ್ವಾಧಿಪತಿ ಉಳ್ಳಂತ ದೇವರು, ಪರಾಕ್ರಮಿಯಾದ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ಹೆದರಬೇಡಿರಿ ಎಂಬುದಾಗಿ. ಹೌದು, 365 ದಿವಸಗಳು ಒಂದೇ ವರ್ಷದಲ್ಲಿ ಇರುವುದರಿಂದ 365 ಸಾರಿ ಸತ್ಯವೇದದಲ್ಲಿ ಭಯಪಡಬೇಡಿರಿ ಎಂಬುದಾಗಿ ದೇವರು ಬರೆದು ನಮಗಾಗಿಯೇ ಇಟ್ಟಿದ್ದಾರೆ. ಆದುದರಿಂದ ನಾವು ಭಯಪಡುವುದು ಬೇಡ ಪ್ರಿಯರೇ. ಇಲ್ಲಿ ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲದ ಆತ್ಮ, ಪ್ರೀತಿಯ ಆತ್ಮ, ಶಿಕ್ಷಣದ ಆತ್ಮ ಎಂಬುದಾಗಿ ಇಲ್ಲಿ ನಾವು 3 ತರದ ಆತ್ಮದ ಕುರಿತು ನಾವು ನೋಡುತ್ತೇವೆ. ಬಲ ಎಂದರೆ ಅದು ಯಾರು ಅಲ್ಲ, ನಮ್ಮ ಸರ್ವಾಧಿಪತ್ಯವುಳ್ಳಂತ ದೇವರು, ಸರ್ವಶಕ್ತನಾದ ದೇವರು. ಯೋಹಾನ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ಹೌದು, ಆ ವಾಕ್ಯವೆಂಬ ದೇವರು, ಬಲವಾದ ದೇವರು ನಮ್ಮ ಬಳಿ ಇದ್ದಾರೆ. ಇಂಥ ದೇವರು ನಮ್ಮೊಂದಿಗಿರುವಾಗ ನಾವು ಯಾರಿಗೂ ಭಯಪಡುವುದು ಬೇಡ. ಎರಡನೆಯದಾಗಿ ಪ್ರೀತಿಯ ಆತ್ಮ, ಅಂದರೆ ಯೇಸು ಸ್ವಾಮಿ ಸ್ವತಃ ಪ್ರೀತಿ ಸ್ವರೂಪಿಯಾದಂಥ ದೇವರು ನಮ್ಮ ದೇವರಾಗಿದ್ದಾರೆ. 1 ಯೋಹಾನ 4:8 ಮತ್ತು 16 ಎರಡೂ ವಚನಗಳಲ್ಲಿ ನಾವು ನೋಡುತ್ತೇವೆ, ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ. ದೇವರ ಪ್ರೀತಿ ಅದ್ಭುತವಾದಂಥದ್ದು, ಅದು ಎಣೆ ಇಲ್ಲದಂಥದ್ದು, ತ್ಯಾಗಮಯವಾದಂಥ ಪ್ರೀತಿ. ಆತನ ಪ್ರೀತಿ, ತನ್ನ ಸ್ವಂತ ಮಗನನ್ನೇ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಆತನೇ ಯೇಸು ಸ್ವಾಮಿ. ಆ ಯೇಸು ಸ್ವಾಮಿ, ತ್ಯಾಗಮಯಿಯಾದ ಯೇಸು ಸ್ವಾಮಿ ನಮ್ಮೊಂದಿಗಿದ್ದಾರೆ. 3ನೇದಾಗಿ ಶಿಕ್ಷಣದ ಆತ್ಮ ಎಂಬುದಾಗಿ, ಅದನ್ನು ಇಂಗ್ಲಿಷ್ನಲ್ಲಿ ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ ನಾವು ನೋಡುತ್ತೇವೆ. ಇದು ಪವಿತ್ರಾತ್ಮನ 9 ಫಲಗಳಲ್ಲಿ ಒಂದು ಫಲವಾಗಿದೆ ಪ್ರಿಯರೇ. ತನ್ನ ದೇಹದ ಮೇಲೆ ತಾನು ಸ್ವತಃ ನಿಯಂತ್ರಣ ಮಾಡಿಕೊಳ್ಳತಕ್ಕಂಥದ್ದು, ಸ್ವನಿಯಂತ್ರಣ ಮಾಡಿಕೊಳ್ಳುವಂಥ ಆತ್ಮ ದೇವರು ನಮಗೆ ಕೊಡುವಂಥವರಾಗಿದ್ದಾರೆ. ಇದು ಬೇರೆ ಯಾರು ಅಲ್ಲ, ಪವಿತ್ರಾತ್ಮನು. ಯೋಹಾನ 14ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಅವರು ಈ ರೀತಿ ಹೇಳ್ತಾರೆ,
ಹೇಳ್ತಾ ಇದ್ದಾರೆ, ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನು ನಿಮಗೆ ಎಲ್ಲವನ್ನು ಉಪದೇಶಿಸಿ ಇದುವರೆಗೆ ನಾನು ಹೇಳಿದ್ದೆಲ್ಲವನ್ನು ನಿಮ್ಮ ನೆನಪಿಗೆ ತರುವನು ಎಂಬುದಾಗಿ. ಹೌದು, ಶಿಕ್ಷಣ ಕೊಡುವಂತಹ ಆತ್ಮ, ನಮಗೆ ಬೋಧಿಸುವಂತಹ ಆತ್ಮ, ಒಳ್ಳೆಯದು ಕೆಟ್ಟದರ ಅರುಹನ್ನು ಹುಟ್ಟಿಸುವಂತಹ ಆತ್ಮ, ನಾವು ನಡೆಯಬೇಕಾದ ಮಾರ್ಗವನ್ನು ತಿಳಿಸಿಕೊಡುವಂತಹ ಆತ್ಮ ಪವಿತ್ರಾತ್ಮವಾಗಿದೆ. ಹೌದು, ತಂದೆ, ಮಗ, ಪವಿತ್ರಾತ್ಮ ಈ ಮೂರೂ ತ್ರಯಕತ್ವದ ಆತ್ಮ ದೇವರು ನಮ್ಮಲ್ಲಿ ಇಟ್ಟಿದ್ದಾರೆ. ಆದುದರಿಂದ ನಾವು ಭಯಪಡುವುದು ಬೇಡ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರ ದೇವ. ಹೌದು ಸ್ವಾಮಿ, ಇಂದು ಅನೇಕರು ಭಯಗ್ರಸ್ತರಾಗಿ ಜೀವಿಸ್ತಾ ಇದ್ದಾರೆ ಕರ್ತನೆ. ಅವರ ಜೀವಿತದಲ್ಲಿ ಅವರ ಆರೋಗ್ಯದ ಕುರಿತು ಚಿಂತಿಸ್ತಾ ಇರ್ಬೋದು, ಭವಿಷ್ಯತ್ತಿನ ಕುರಿತು ಚಿಂತಿಸ್ತಾ ಇರ್ಬೋದು, ಮಕ್ಕಳ ಕುರಿತು ಚಿಂತಿಸ್ತಾ ಇರ್ಬೋದು. ದೇವರೇ, ಆ ಎಲ್ಲ ಭಯವನ್ನು ಹೋಗಲಾಡಿಸು ಕರ್ತನೆ. ಇಂದಿನಿಂದ ದೇವ, ನೀನು ಅವರ ಮಧ್ಯದಲ್ಲಿ ಬಂದು ನೆಲೆಸು ಕರ್ತನೆ. ಅವರೊಳಗೆ ನೀನು ಬಂದು ನೆಲೆಗೊಂಡಿದ್ದು ದೇವ, ಭಯವನ್ನು ಸಂಪೂರ್ಣವಾಗಿ ಓಡಿ ಹೋಗುವಂತೆ ಮಾಡು ಕರ್ತನೆ. ನೀವು ಬಂದು ನೆಲೆಸಿ ಆಶೀರ್ವಾದ ಮಾಡ್ರಿ ಕರ್ತನೆ. ಇಂದಿನಿಂದ ದೇವ, ನಾವ್ಯಾರು ಕೂಡ ಭಯಗ್ರಸ್ತರಾಗಿ ಜೀವಿಸದೆ ಸರ್ವಶಕ್ತನಾದ ದೇವರು ನಮ್ಮೊಂದಿಗಿದ್ದಾರೆ ಎಂಬುದಾಗಿ ನಾವು ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.